ಹಾ ಘಟದಲ್ಲಿ ಕೂದಲು ಬರ್ತದೆ ಓಕೆ ಕೂಡ ಇದೆ ಯಾವಾಗಿಂದ ಒಂದು ವಾರದಿಂದ ಏನ್ ಎಲ್ಲಾರು ಹೋಗಿದ್ ನಿಮಗೆ ನೆನ್ಪಿದ್ಯಾ ಒಂದ್ ವಾರದ ಹಿಂದೆ? ಬಾರ್ಬರ್ ಶಾಪ್ ಹೋಗಿದೆ, ಅದಾದ್ಮೇಲಿಂದ ಉದುರೋಕ್ ಸ್ಟಾರ್ಟ್ ಆಗಿದೆ. ಓ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯ ಪಲ್ಲವಿ KS ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಸೊ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಪೇಷಂಟು ಲಾಸ್ಟ್ ವೀಕ್ ಬಾರ್ಬರ್ ಶಾಪಿಗೆ ಹೋಗಿದ್ರಂತೆ. ಅಲ್ಲಿ ಬಿಯರ್ ಟ್ರಿಮ್ ಮಾಡ್ಕೊಂಡ ನಂತರ ಅವರಿಗೆ ಇಲ್ಲಿ ಒಂದು ವೈಟ್ ಪ್ಯಾಚ್ ಶುರುವಾಗಿದೆ. ಅದು ಅಲ್ಲಿ ಅವರಿಗೆ ಬಿಯರ್ಡ್ ಬರ್ತಾ ಇಲ್ಲ, ಕೂದಲು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ತುಂಬಾ ಸಣ್ಣ ಪ್ರಾಬ್ಲಮ್, ಅದಕ್ಕೆ ಫಂಗಲ್ ಇನ್ಫೆಕ್ಷನ್ ಕಾರಣ ಆಗಿರುತ್ತೆ. ಇದಕ್ಕೆ ಆಯುರ್ವೇದದಲ್ಲಿ ದಾರುಣಕ ಅಂತ ಹೇಳ್ತೀವಿ, ಅಲೋಪತಿಯಲ್ಲಿ ಇದಕ್ಕೆ ಫಂಗಲ್ ಅಲೋಪೇಶಿಯಾ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಟೀನಿಯಾ ಕ್ಯಾಪಿಟಿಸ್ ಅಂತ ಕೂಡ ಹೇಳ್ಬಹುದಾಗಿರುತ್ತೆ. ಸೊ ಇದು ಯಾಕೆ ಬರುತ್ತೆ ಅಂದ್ರೆ ಇದು ಕಂಟೇಜಿಯಸ್, ಅಂದ್ರೆ ಒಬ್ರಿಂದ ಒಬ್ರಿಗೆ ಬರುವಂತ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದಕ್ಕೆ ಯಾರಿಗೆ ಇನ್ಫೆಕ್ಷನ್ ಆಗಿರುತ್ತೆ ಅಂತವ್ರಿಗೆ ಉಪಯೋಗಿಸಿರುವಂತಹ ಇನ್ಸ್ಟ್ರೂಮೆಂಟ್ಸ್ ಅನ್ನ ಇನ್ನೊಬ್ರು ಬಂದವರಿಗೆ ನಾವು ಮತ್ತೆ ಉಪಯೋಗಿಸಿದವಾಗ ಏನಾಗುತ್ತೆ, ಈ ಒಂದು ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಅಂತಂದ್ರೆ ನಿಮಗೆ ಟ್ರಿಮ್ಮರ್ ಇರಬಹುದು, ಬ್ಲೇಡ್ ಇರಬಹುದು, ಇಲ್ಲ ಅಂದ್ರೆ ಹಾಕುವಂತ ಬಟ್ಟೆ ಇರಬಹುದು, ಇಲ್ಲ ಕತ್ರಿ ಇರಬಹುದು, ಇದ್ಯಾವುದೇ ತರದ ಇನ್ಸ್ಟ್ರೂಮೆಂಟ್ಸ್ ನಿಮಗೆ ಒಬ್ಬರಿಗೆ ಉಪಯೋಗಿಸಿದ್ದನ್ನ ಸರಿಯಾಗಿ ಸ್ಟೆರಿಲೈಸ್ ಮಾಡದೆ ಇನ್ನೊಬ್ಬರಿಗೆ ಉಪಯೋಗಿಸ್ತಾ ಇದ್ದಾರೆ ಅಂತಂದವಾಗ ಯಾರಿಗೆ ಇನ್ಫೆಕ್ಟೆಡ್ ಆಗಿರುತ್ತೆ ಅವ್ರಿಗೆ, ಅವರಿಂದ ಬೇರೆಯವರಿಗೆ, ಯಾರಿಗೆ ಇನ್ಫೆಕ್ಟೆಡ್ ಆಗಿರಲ್ಲ, ಹೆಲ್ದಿ ಇರ್ತಾರೆ, ಅವ್ರಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಇನ್ನು ಮನೆಯಲ್ಲೇ ಆಯ್ತು ಅಂತಂದ್ರೆ, ಮನೆಯಲ್ಲಿ ಯಾರಿಗೆ ಇನ್ಫೆಕ್ಷನ್ ಇರುತ್ತೆ ಅವರ ಒಂದು ಟವಲ್ ಅನ್ನ ಅಥವಾ ಬಟ್ಟೆಯನ್ನ ಇಲ್ಲ ಬಾಚಣಿಕೆಯನ್ನ ಒಬ್ರದ್ದು ಇನ್ನೊಬ್ರು ಉಪಯೋಗಿಸಿದ್ರು ಅಂತಂದ್ರೆ ಅವಾಗ ಕೂಡ ಒಬ್ರಿಂದ ಒಬ್ರಿಗೆ ಬರ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ನಿವಾರಣೆಯಾಗಿ ನಾವ್ ಏನ್ ಮಾಡಬಹುದಪ್ಪ ಅಂತ ಕೇಳಿದ್ರೆ, ಮನೆಯಲ್ಲೇ ಅಂತಂದ್ರೆ ನೀವು ಕಾಳು ಮೆಣಸನ್ನ ತೆಗೆದಿ ಅಲ್ಲಿಗೆ ಹಚ್ಕೊಳ್ಳೋ ಅಂತದ್ದು, ಇಲ್ಲ ಅಂತಂದ್ರೆ ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ಗೆ ಹೋಗೋ ಅಂತದ್ದು, ನಿಮಗೆ ಡಿಸ್ಇನ್ಫೆಕ್ಟೆಂಟ್ ಏನಾದ್ರು ಹಚ್ಕೊಂಡು ತಕ್ಷಣದಲ್ಲಿ ನೋಡಬಹುದಾಗಿರುತ್ತೆ. ಬಟ್ ಇದ್ರೊಳಗೆ ನಮ್ಗೆ 100% ಗುಣ ಆಗತ್ತೆ ಅಂತ ಹೇಳಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ನಮಗೆ ಬರೀ ಆ ಸ್ಥಾನದಲ್ಲಿ ಮಾತ್ರ ಇನ್ಫೆಕ್ಷನ್ ಇದೆ ಅಂತಲ್ಲ, ಯಾವಾಗ ಅದು ಇನ್ಫೆಕ್ಟ್ ಆಗಿರುತ್ತೆ ಅದು ಅಲ್ಲಿ ನಮಗೆ ದೋಷವನ್ನ ಜಾಸ್ತಿ ಮಾಡುವಂಥದ್ದನ್ನ ನೋಡಬಹುದಾಗಿರುತ್ತೆ. ಅದಕ್ಕೆ ವಾತ ಮತ್ತು ಪಿತ್ತದ ದೋಷವನ್ನ ಇಲ್ಲಿ ಅಗ್ರವೇಟ್ ಮಾಡಿ ಎಲ್ಲಿ ಹೇರ್ ಫಾಲಿಕಲ್ಸ್ ಇರುತ್ತಲ್ಲ ಅದನ್ನ ಬ್ಲಾಕ್ ಮಾಡಿರುತ್ತೆ. ಸೊ ಅದಕ್ಕೆ ನಾವು ಸೂಕ್ತವಾದ ಚಿಕಿತ್ಸೆಯನ್ನೇ ಕೊಡ್ಬೇಕಾಗಿರುತ್ತೆ. ಹಾಗಾದ್ರೆ ಇದಕ್ಕೆ ಆಯುರ್ವೇದದಲ್ಲಿ ಏನಾದ್ರೂ ಚಿಕಿತ್ಸೆ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ. ಇದಕ್ಕೆ ಚಿಕಿತ್ಸೆ ಅಂತಂದ್ರೆ ಮೊದಲನೇದಾಗಿ ರಕ್ತ ಮೋಕ್ಷಣವನ್ನ ನಾವು ಮಾಡ್ಬೇಕಾಗಿರುತ್ತೆ. ರಕ್ತ ಮೋಕ್ಷಣದಲ್ಲಿ ನಮಗೆ ಹಲವು ಬಗೆಯ ರಕ್ತ ಮೋಕ್ಷಣ ಇರುತ್ತೆ. ಜಲೌಕಾವಚರಣ ಇರಬಹುದು, ಶಿರಾವ್ಯಧ ಇರ್ಬೋದು, ಪ್ರಚ್ಛನ್ನ ಇರ್ಬೋದು, ಇಲ್ಲ ಹಲವು ವಿಧದ ರಕ್ತ ಮೋಕ್ಷಣ ಇರುತ್ತೆ. ಅದ್ರೊಳಗೆ ನಮಗೆ ಮೇಯ್ನ್ ಆಗಿ ಶಿರಾವ್ಯಧ, ಜಲೌಕಾವಚರಣ ಮತ್ತೆ ಪ್ರಚ್ಛನ್ನವನ್ನ ಮಾಡಬಹುದಾಗಿರುತ್ತೆ. ಶಿರಾವ್ಯಧ ಅಂದ್ರೆ ರಕ್ತವನ್ನ ತೆಗೆಯುವಂಥದ್ದು, ಆಮೇಲೆ ಜಲೌಕಾವಚರಣ ಅಂದ್ರೆ ಜಲೌಕವನ್ನ ಅಲ್ಲಿ ಹಾಕುವಂಥದ್ದು. ಅದರಿಂದ ನಮಗೆ ಆ ಸ್ಥಾನಿಕವಾಗಿ ಯಾವ ದೋಷ ಜಾಸ್ತಿ ಆಗಿರುತ್ತಲ್ಲ ಅದನ್ನ ಹೊರಗೆ ಬರುವಂತದ್ದನ್ನ ಇಲ್ಲಿ ತೆಗೆಯುವಂಥದ್ದನ್ನ ನಾವ್ ಇಲ್ಲಿ ನೋಡಬಹುದಾಗಿರುತ್ತೆ. ಇನ್ನ ಪ್ರಚ್ಛನ್ನ ಅಂತಂದ್ರೆ ಸಣ್ಣದಾಗಿ ಸಣ್ಣ ಸೂಜಿ ಇರುತ್ತೆ, ಸೂಜಿಯನ್ನ ನಾವಲ್ಲಿ ಸಣ್ಣದಾಗಿ ಚುಚ್ಚಿಬಿಟ್ಟು ಏನ್ ಮಾಡ್ತೀವಿ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ಬ್ಲಾಕೇಜ್ ಏನಾಗಿರತ್ತಲ್ಲ ಅದನ್ನ ನಾವು ನಿವಾರಣೆ ಮಾಡ್ಕೊಂಡಿರ್ತೀವಿ. ಅದಲ್ಲದೆ ಪ್ರಕ್ಷಾಲನ ಕೂಡ ಮಾಡ್ಬೋದು. ಪ್ರಕ್ಷಾಲನ ಅಂತ ಅಂದ್ರೆ ನಾವು ಮೆಡಿಕೇಟೆಡ್ ಆಗಿರುವಂತ ಡಿಕಾಕ್ಷನ್ಸ್ ಗಳನ್ನ ತಗೊಂಡು ಅಲ್ಲಿ ಅದನ್ನ ನಾವು ನಿಧಾನವಾಗಿ ಬಿಡೋದು. ಇದು ಬರೀ ಗಡ್ಡದಲ್ಲಿ ಮಾತ್ರ ಬರುತ್ತೆ ಅಂತಿಲ್ಲ, ಸ್ಕಾಲ್ಪಲ್ಲೂ ಕೂಡ ಬರುತ್ತೆ, ತಲೆಯಲ್ಲಿ ಕೂಡ ಪ್ಯಾಚಸ್, ಸಣ್ಣ ಸಣ್ಣದಲ್ಲ ದೊಡ್ಡ ದೊಡ್ಡ ಪ್ಯಾಚಸ್ ಆಗುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಇಲ್ಲೆಲ್ಲ ಕೂದಲು ದಟ್ಟವಾಗಿರುತ್ತೆ, ಆದ್ರೆ ಇಲ್ಲಿ ಮಾತ್ರ ದೊಡ್ಡ ಪ್ಯಾಚ್ ಆಗಿರುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿಗೂ ಕೂಡ ನಾವು ಪ್ರಕ್ಷಾಲನವನ್ನ ಮಾಡೋದು. ಪ್ರಕ್ಷಾಲನ ಅಂತಂದ್ರೆ ನಿಮಗೆ ಬೇವಿನ ಎಲೆಯ ಡಿಕಾಕ್ಷನ್ ಅನ್ನ ಮಾಡಿ ಅದರಿಂದ ತಲೆ ಸ್ನಾನ ಮಾಡೋದ್ರಿಂದ ಕೂಡ ಇದು ಸರಿ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ತಲೆಯಲ್ಲಿ ಆಗಿದೆ ಅಂತಂದ್ರೆ ಶಿರೋಬಸ್ತಿಯನ್ನ ಮಾಡಬಹುದಾಗಿರುತ್ತೆ. ಅಂತಂದ್ರೆ ನಾವು ಅಲ್ಲಿ ಕಟ್ಟೆಯನ್ನ ಕಟ್ಟಿಬಿಟ್ಟು ಅದ್ರೊಳಗೆ ಎಣ್ಣೆಯನ್ನ ನಿಲ್ಸೋಂತ ಒಂದು ಪ್ರಕ್ರಿಯೆಗೆ ಶಿರೋಬಸ್ತಿ ಅಂತ ಹೇಳ್ತೀವಿ. ಯಾವ್ದ್ರಿಂದ ಶಿರೋಬಸ್ತಿ ಮಾಡ್ಬೇಕು ಅಂತಂದ್ರೆ ಕರಂಜ ಮತ್ತು ಕರವೀರ ತೈಲದಿಂದ ನಾವು ಇಲ್ಲಿ ಶಿರೋಬಸ್ತಿಯನ್ನ ಮಾಡ್ಬೇಕಾಗಿರುತ್ತೆ. ಅದೇ ರೀತಿಯಾಗಿ ಶಿರೋವಿರೇಚನ ಅಂತಂದ್ರೆ ಮೂಗಿಗೆ ಹಾಕುವಂತಹ ನಸ್ಯವನ್ನ ಮಾಡಬಹುದಾಗಿರುತ್ತೆ. ಯಾವ್ದ್ರಿಂದ ನಸ್ಯವನ್ನ ಮಾಡ್ಬೇಕಾಗಿರುತ್ತೆ ಇಲ್ಲಿ ಅಂದ್ರೆ ಕಾಳು ಮೆಣಸು ಮತ್ತು ವಚದಿಂದ ಪೌಡರ್ ಇಂದ ಅವಪೀಡನ ನಸ್ಯವನ್ನ ಮಾಡಿ ಮೂಗಿಗೆ ಹಾಕೋದ್ರಿಂದ ಕೂಡ ಈ ಒಂದು ಅಲೋಪೇಶಿಯಾ ಅಥವಾ ದಾರುಣಕ ಅಂತ ಏನ್ ಹೇಳ್ತೀವಲ್ಲ ಅದನ್ನ ನಾವು ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ಲೇಪದಲ್ಲಿ ಕಾಸೀಸ, ತುತ್ತ ಮತ್ತು ಮರೀಚದ ಲೇಪವನ್ನ ಅಲ್ಲಿ ಮಾಡೋದ್ರಿಂದ ಕೂಡ ನಾವು ಇದನ್ನ ನಿವಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ. ಈ ತರ ಒಂದು ನಿಮಗೆ ತೊಂದರೆ ಇತ್ತು ಅಂತಂದ್ರೆ ಇದಕ್ಕೆ ತಲೆ ಖಂಡಿತ ಕೆಡಿಸ್ಕೊಳ್ಬೇಡಿ. ಇದಕ್ಕೆ ಸಿಂಪಲ್ ಆಗಿರುವಂತ ಬೇಗ ನಿವಾರಣೆ ಆಗುವಂತಹ ಆಯುರ್ವೇದ ಚಿಕಿತ್ಸೆ ಬಹಳಷ್ಟು ಇದೆ. ಖಂಡಿತವಾಗಿ ಇದಕ್ಕೆ ಈ ತರ ಒಂದು ತೊಂದರೆ ಇತ್ತು ಅಂತಂದ್ರೆ ಅದ್ವೈತ
ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗಕ್ಕೆ ಸಂಪರ್ಕಿಸಿ. ಇಲ್ಲ ನೀವು ಓವರ್ ಕಾಲ್ ಕೂಡ ನಮ್ಮನ್ನ ಸಂಪರ್ಕಿಸಬಹುದಾಗಿರುತ್ತೆ. ಕರೆ ಮಾಡಬೇಕಾಗಿರುವಂತ ನಂಬರ್ 91848421 ಕರೆ ಮಾಡಿ. ಮತ್ತೆ ನಿಮ್ಮ ಏನ್ ತೊಂದರೆ ಇದೆ ಅದನ್ನ ಹೇಳ್ಬಿಟ್ಟು ನಮಗೆ ನೀವು ಇಲ್ಲಿಂದ ಮೆಡಿಸಿನ್ಸ್ ಗಳನ್ನು ಕೂಡ ಕೊರಿಯರ್ ನ ಮಾಡಿಸ್ಕೊಳ್ಬಹುದಾಗಿರುತ್ತೆ. ಸೊ ಇಷ್ಟನ್ನ ನೀವು ಮಾಡಿದಾಗ ಖಂಡಿತವಾಗಿ ಇದೊಂದು ಕಾಯಿಲೆ ನಿಮಗೆ ಬುಡ ಸಮೇತವಾಗಿ ನಿವಾರಣೆ ಆಗತ್ತೆ, ಮತ್ತೆಂದೂ ಬರೋದಿಲ್ಲ. ಮತ್ತೆ ಈ ತರ ಒಂದು ಕಂಡೀಷನ್ಸ್ ಅಲ್ಲಿ ಯಾರಿಗೆ ಈ ತರ ಇನ್ಫೆಕ್ಷನ್ ಆಗಿದೆ, ಒದ್ದಾಡ್ತಾ ಇದ್ದಾರೆ ಅಂತಂದ್ರೆ ನೀವು ಇದಕ್ಕೆ ರೆಕಮೆಂಡ್ ಮಾಡಬಹುದಾಗಿರುತ್ತೆ. ಸೊ ಈ ತರ ಏನೇ ಒಂದು ಅಲೋಪೇಶಿಯಾ ಇರಬಹುದು ಅಥವಾ ಬೇರೆ ಯಾವುದೇ ತರಹದ ತೊಂದರೆ ಇತ್ತು ಅಂತಂದ್ರೆ ಅದ್ವೈತ ಆಯುರ್ವೇದಕ್ಕೆ ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತಿದ್ದೀನಿ. ನಮಸ್ಕಾರಗಳು.